ಪ್ರಾಚೀನ ಭಾರತದ ಎಲ್ಲಾ ದಾಖಲೆಗಳನ್ನ ಇಂದು ಧ್ವಂಸ ಮಾಡಲಾಗಿದೆ. ಅಂದ್ರೆ ನಮ್ಮನ್ನ ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿದ್ದ ಕಾಲದಲ್ಲೂ ಸಹ ನಾವು ಇಂದು ಸಾಧಿಸಿರುವ ದಾಖಲೆಯನ್ನ ಸಾಧಿಸಿರಲಿಲ್ಲ. ಅಷ್ಟೇ ಅಲ್ಲ, ನಾವು ಸ್ವತಂತ್ರರಾದಾಗ ಅಂದ್ರೆ ಇಂದಿಗೆ 78ರಿಂದ 79 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯೋಚನೆ ಕೂಡ ಮಾಡಿರಲಿಲ್ಲ. ಹೊಸದಾಗಿ ಸ್ವತಂತ್ರಗೊಂಡ ಭಾರತ ಬಡತನದ ಪೆಟ್ಟು ತಿನ್ನುತ್ತಾ ಅಮೆರಿಕದಿಂದ ಆಹಾರ ತಂದುಕೊಂಡು ಜೀವನ ನಡೆಸ್ತಾ ಇತ್ತು. ಅಂತಹ ದೇಶ ಇಂತಹ ಮಟ್ಟಕ್ಕೆ ಏರುತ್ತದೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಸ್ವಾತಂತ್ರ್ಯದ ಮಾತನ್ನ ಬಿಟ್ಟು ಬಿಡಿ, ಕೇವಲ 35 ವರ್ಷಗಳ ಹಿಂದಿನ ಮಾತು ನೋಡಿ. ಭಾರತ ಬ್ಯಾಂಕ್ರಪ್ಟ್ ಆಗುವ ಅಂಚಿನಲ್ಲಿತ್ತು. ಸ್ಥಿತಿ ಎಷ್ಟೊಂದು ಕೆಟ್ಟದಾಗಿತ್ತು ಅಂದ್ರೆ, ಹೇಗೆ ಮನೆಯಲ್ಲಿ ಕಷ್ಟ ಬಂದಾಗ ನಾವು ಆಭರಣಗಳನ್ನ ಅಡ ಇಡ್ತೀವೋ ಸೇಮ್ ಅದೇ ರೀತಿ ದೇಶದ ಖಜಾನೆಯಲ್ಲಿದ್ದ ಬಂಗಾರವನ್ನು ಸಹ ನಾವು ಅಡ ಇಡ್ಬೇಕಾಯ್ತು. ಅಷ್ಟು ಕೆಟ್ಟ ಸ್ಥಿತಿಯಲ್ಲಿದ್ವಿ. ಅಂದ್ರೆ ಇಂದು ಪಾಕಿಸ್ತಾನದ ಸ್ಥಿತಿಗಿಂತಲೂ ತುಂಬಾನೇ ಹೆಚ್ಚು ಕೆಟ್ಟದಾಗಿತ್ತು. ನಾವು ಫೇಲ್ಡ್ ಸ್ಟೇಟ್ ಆಗುವ ದಿಕ್ಕಿನಲ್ಲಿ ಹೋಗ್ತಾ ಇದ್ವಿ. ಆದ್ರೆ ಕೇವಲ 35 ವರ್ಷಗಳಲ್ಲಿ ನಾವು ಇಂತಹ ಅದ್ಭುತವನ್ನ ಮಾಡಿದ್ದೇವೆ. ಜಗತ್ತು ನೋಡ್ತಾ ಇದೆ. ಈ ಅದ್ಭುತಕ್ಕೆ ಇಟ್ಟ ಹೆಸರು ಏನು ಅಂತ ನೀವೇ ಸ್ಕ್ರೀನ್ ನಲ್ಲಿ ನೋಡಿ. ಭಾರತದ ಖಜಾನೆ ತನ್ನ ಇಡೀ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಹಿಂದಿನ ಇತಿಹಾಸವನ್ನ ನೋಡಿದ್ರು ಇಂದು ತನ್ನ ಗರಿಷ್ಠ ಮಟ್ಟಕ್ಕೆ ಅದು ತಲುಪಿದೆ. ಇಂದು ಇದು $13 ಬಿಲಿಯನ್ ಭರ್ಜರಿ ಜಿಗಿತ ಮಾಡಿದೆ ಮತ್ತು $723 ಬಿಲಿಯನ್ ಮೀರಿದೆ. ಹೌದು, $723 ಬಿಲಿಯನ್ ಖಜಾನೆ ಭಾರತದ ಬಳಿ ಇದೆ. ಇದರಲ್ಲಿ $50 ಬಿಲಿಯನ್ ಕೇವಲ ಬಂಗಾರವೇ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಹೇಳಿದ್ದಾರೆ, ಇದು ನಮ್ಮ ಗರಿಷ್ಠ ಮಟ್ಟ. ಯಾವತ್ತೂ ಕೂಡ ಭಾರತದ ಖಜಾನೆ ಇದರ ಹತ್ತಿರಕ್ಕೂ ತಲುಪಿರ್ಲಿಲ್ಲ. ಇಷ್ಟೇ ಅಲ್ಲ, ಇದು ಯಾವ ಭರ್ಜರಿ ವೇಗದಲ್ಲಿ ಬೆಳೀತಾ ಇದೆ ಅಂದ್ರೆ 1.5 ತಿಂಗಳಲ್ಲಿ ಇದು 750 ಮತ್ತು ವರ್ಷದ ಅಂತ್ಯದ ವೇಳೆಗೆ 800ಕ್ಕಿಂತ ಹೆಚ್ಚು ಮೀರಬಹುದು. ಅಂದರೆ ಭಾರತದ ಖಜಾನೆ ಬಹಳ ವೇಗವಾಗಿ $1 ಟ್ರಿಲಿಯನ್ ಮಟ್ಟದ ಕಡೆಗೆ ಸಾಗ್ತಾ ಇದೆ. ಇದು ಎಷ್ಟೊಂದು ದೊಡ್ಡ ಸಂಗತಿ ಎಂದು ಅನೇಕರಿಗೆ ಅಂದಾಜು ಇರದೇ ಇರಬಹುದು. ಅವ್ರಿಗೆ ಸರಳವಾಗಿ ಉದಾಹರಣೆಗಳೊಂದಿಗೆ ಹೇಳ್ತೀನಿ ನೋಡಿ. ಈ ಭೂಮಿ ಮೇಲೆ 193 ದೇಶಗಳಿವೆ. ಹೌದು, ಇದಕ್ಕಿಂತ ಹೆಚ್ಚು ಕೂಡ ಇವೆ. ಆದ್ರೆ ಯುನೈಟೆಡ್ ನೇಷನ್ಸ್ ಪಟ್ಟಿಯಲ್ಲಿ ಇರೋದು ಮಾತ್ರ ಇಷ್ಟೇ. ಇವುಗಳಲ್ಲಿ ಕೇವಲ 20 ದೇಶಗಳ GDP ಮಾತ್ರ, ಅಥವಾ ಅವರ ಒಟ್ಟು ಆರ್ಥಿಕತೆ 700 ಬಿಲಿಯನ್ ಗಿಂತ ಹೆಚ್ಚಿವೆ. ಅಂದರೆ 173 ದೇಶಗಳ ಒಟ್ಟು GDP ಗಿಂತ ಹೆಚ್ಚು ಹಣ ಭಾರತದ ಬಳಿ ನಗದು ರೂಪದಲ್ಲಿದೆ. ಭಾರತ ಆ ದೇಶಗಳನ್ನ ನಗದಲ್ಲಿ ಖರೀದಿಸಬಹುದು. ಉದಾಹರಣೆಗೆ ನೇಪಾಳದ GDPಯನ್ನ 14 ಬಾರಿ ನಗದಲ್ಲಿ ಖರೀದಿಸಬಹುದು. ಇನ್ನು ಪಾಕಿಸ್ತಾನದ ಆರ್ಥಿಕತೆಯನ್ನ 2 ಬಾರಿ ಖರೀದಿಸಿ ಅವ್ರಿಗೇನೆ ದಾನ ಮಾಡಬಹುದು. ಇವು ದಿವಾಳಿಯ ದೇಶಗಳು ಬಿಡಿ. ನಾವು ಟಾಪ್ ದೇಶಗಳ ಬಗ್ಗೆ ಮಾತನಾಡಿದ್ರೆ ನ್ಯೂಜಿಲೆಂಡ್ ನಂತಹ ವಿಕಸಿತ ದೇಶದ GDPಯನ್ನ 3 ಬಾರಿ ಖರೀದಿಸಬಹುದು. ಆದ್ರೂ ನಮ್ಮ ಬಳಿ ಇನ್ನೂ ಹಣ ಉಳಿದಿರುತ್ತೆ. ಫಿನ್ಲ್ಯಾಂಡ್ ಅನ್ನ 2 ಬಾರಿ, ಪೋರ್ಚುಗಲ್ ಅನ್ನ 2ಕ್ಕಿಂತ ಹೆಚ್ಚು ಬಾರಿ ಖರೀದಿಸಬಹುದು. ಇದರಿಂದ ಈ ಖಜಾನೆ ಎಷ್ಟು ಅಪಾರ ಎಂದು ನೀವು ಅಂದಾಜು ಮಾಡಬಹುದು. ಆದ್ರೆ ಅನೇಕರ ಪ್ರಶ್ನೆ ಹೀಗಿರುತ್ತೆ, ಖಜಾನೆ ಹೆಚ್ಚಾಯ್ತು, ಆದ್ರೆ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ? ಸಾಮಾನ್ಯ ಜನರಿಗೆ ಇದರಿಂದ ತುಂಬಾನೇ ಲಾಭ ಇದೆ. ಇದು ನಮ್ಮ ರಾಷ್ಟ್ರಕ್ಕೆ ಒಂದು ರೀತಿಯ ಇನ್ಶೂರೆನ್ಸ್ ಪ್ಲಾನ್ ರೀತಿ. ಮೊದಲನೇದು, ದೇಶದ ಖಜಾನೆ ಎಷ್ಟು ದೊಡ್ಡದಾಗಿರುತ್ತೋ ಅವರ ಆರ್ಥಿಕತೆ ಅಷ್ಟೇ ಸ್ಥಿರವಾಗಿರುತ್ತೆ. ಉದಾಹರಣೆಗೆ ಅಮೆರಿಕದ ಒಬ್ಬ ನಿವೇಶಕ ಭಾರತದಲ್ಲಿ ಹೂಡಿಕೆ ಮಾಡಲು ಬಂದ್ರೆ ಅವರು ಮೊದಲು ಏನನ್ನ ನೋಡ್ತಾರೆ? ದೇಶದ ಆರ್ಥಿಕ ಸ್ಥಿರತೆ ಎಷ್ಟಿದೆ ಅದನ್ನ ಪರೀಕ್ಷಿಸುವ ಮುಖ್ಯ ಪ್ಯಾರಾಮೀಟರ್ ಅಂದ್ರೆ ಆ ದೇಶದ ಫಾರೆಕ್ಸ್ ರಿಸರ್ವ್ಸ್ ಅಥವಾ ದೇಶದ ಖಜಾನೆ. ಯಾಕಂದ್ರೆ ಅವನು ಭಾರತದಲ್ಲಿ ಡಾಲರ್ ಅಲ್ಲಿ ಹೂಡಿಕೆ ಮಾಡಿ ಡಾಲರ್ ನಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಭಾರತದ ಬಳಿ ವಿಶ್ವದ 5ನೇ ಅತಿ ದೊಡ್ಡ ಖಜಾನೆ ಇದೆ ಎಂದು ನೋಡಿದ್ರೆ ಅವನು ಭಯ ಪಡೋದಿಲ್ಲ. ಹಣ ಸುರಕ್ಷಿತವಾಗಿ ಇರುತ್ತೆ ಅಂತ ಅನ್ಕೋತಾನೆ. ಎರಡನೇದು, ಸಾಮಾನ್ಯ ಜನರಿಗೆ ಕೂಡ ಸಂಬಂಧಿಸಿದ ವಿಷಯ ಇದು. ಅದೇ ಹಣದುಬ್ಬರ ನಿಯಂತ್ರಣ. ಸರ್ಕಾರಕ್ಕೆ ಹಣದುಬ್ಬರ ನಿಯಂತ್ರಿಸಲು ಅತಿ ದೊಡ್ಡ ಶಸ್ತ್ರಾಸ್ತ್ರ ಈ ಫಾರೆಕ್ಸ್ ರಿಸರ್ವ್ಸ್ ಮಾತ್ರ ಇರುತ್ತಾ. ಉದಾಹರಣೆಗೆ ರೂಪಾಯಿ ಡಾಲರ್ಗೆ ಹೋಲಿಸಿದ್ರೆ ತೀವ್ರವಾಗಿ ಕುಸಿದ್ರೆ ಖಜಾನೆಯಿಂದ ಡಾಲರ್ ತೆಗೆದು ಮಾರುಕಟ್ಟೆಯಿಂದ ರೂಪಾಯಿ ಖರೀದಿಸ್ತಾರೆ. ರೂಪಾಯಿಯ ಬೇಡಿಕೆ ಮತ್ತೆ ಹೆಚ್ಚುತ್ತದೆ, ಮೌಲ್ಯ ಹೆಚ್ಚುತ್ತದೆ. ಹೀಗೆ ರೂಪಾಯಿ ಕುಸಿತವನ್ನ ತಡೆಯಲಾಗುತ್ತೆ. ಕಳೆದ ಕೆಲವು ದಿನಗಳಲ್ಲಿ ರೂಪಾಯಿ 87-88ರಿಂದ 90-91ಕ್ಕೆ ಹೋಗಿ ಮತ್ತೆ ಸುಮಾರು 90ಕ್ಕೆ ಬಂದಿದ್ದು ಇದೇ ಕಾರಣ. ಇತರ ವಿಶ್ವ ಕರೆನ್ಸಿಗಳಿಗೆ ಹೋಲಿಸಿದ್ರೆ ನಮ್ಮ ರೂಪಾಯಿ ಅಷ್ಟೊಂದು ಕುಸಿಲಿಲ್ಲ. ಅದರಲ್ಲಿ ಫಾರೆಕ್ಸ್ ರಿಸರ್ವ್ಸ್ ನ ದೊಡ್ಡ ಕೊಡುಗೆ ಇದೆ. ಮೂರನೇದು, ಆಮದು ಮಾಡಿದ ವಸ್ತುಗಳ ಪಾವತಿ ಡಾಲರ್ ಅಲ್ಲಿ ಆಗುತ್ತೆ. ಡಾಲರ್ ಇಲ್ಲದೆ ಇದ್ರೆ ಸರಕು ಸಿಗೋದಿಲ್ಲ. ದೇಶದ ಆರ್ಥಿಕ ಶಕ್ತಿ GDP ಮತ್ತು ಫಾರೆಕ್ಸ್ ರಿಸರ್ವ್ಸ್ ಇಂದ ಅಳೆಯಲ್ಪಡುತ್ತೆ. ಇದಲ್ಲದೆ ತುರ್ತು ಸಂದರ್ಭ, ಒಂದ್ ವೇಳೆ ಯುದ್ಧ ಬಂದ್ರೆ ನಾವು ಶಸ್ತ್ರಾಸ್ತ್ರ ಖರೀದಿಸಬೇಕು. ಫಾರೆಕ್ಸ್ ರಿಸರ್ವ್ಸ್ ಇದ್ರೆ ಹೆಚ್ಚು ಬೆಲೆ ಕೊಟ್ಟು ನಾವು ಬೇಗನೆ ಖರೀದಿಸಬಹುದು. ನಮ್ಮ ಶತ್ರು ಚೀನಾ ಬಳಿ $1 ಟ್ರಿಲಿಯನ್ ಖಜಾನೆ ಇದೆ. ಅದಕ್ಕೆ ಟಕ್ಕರ್ ಕೊಡಬೇಕು ಅಂದ್ರೆ ನಮ್ಮ ಖಜಾನೆಯನ್ನ ವೇಗವಾಗಿ ಹೆಚ್ಚಿಸಬೇಕು. ಅತಿ ಮುಖ್ಯವಾಗಿ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುವುದು ಈ ತೆರಿಗೆ. ಪಾಕಿಸ್ತಾನದಲ್ಲಿ ಪ್ರತಿ ವರ್ಷ ತೆರಿಗೆ ಹೆಚ್ಚಿಸ್ತಾರೆ. ಯಾಕಂದ್ರೆ ಸರ್ಕಾರದ ಬಳಿ ಖಜಾನೆ ಖಾಲಿಯಾಗಿದೆ. ಭಾರತದಲ್ಲಿ 1 ರಿಂದ 1.5% ತೆರಿಗೆ
ಹೆಚ್ಚಾದ್ರೂ ಕೂಡ ದೊಡ್ಡ ಗಲಭೆ ಆಗುತ್ತೆ. ಪಾಕಿಸ್ತಾನದಲ್ಲಿ 50ರಿಂದ 100% ಹೆಚ್ಚಳ ತುಂಬಾ ಅಂದ್ರೆ ತುಂಬಾನೇ ಸಾಮಾನ್ಯ. ಹೀಗೆ ಫಾರೆಕ್ಸ್ ರಿಸರ್ವ್ಸ್ ತೆರಿಗೆ ಹೆಚ್ಚಳ ಅಥವಾ ಕಡಿಮೆಗೆ ನೇರ ಸಂಬಂಧ ಹೊಂದಿದೆ. ನಿಮ್ಮ EMI ಅಂದ್ರೆ ನಿಮ್ಮ ಕಂತುಗಳು ದುಬಾರಿಯಾಗುವುದು ಅಥವಾ ಕಡಿಮೆಯಾಗುವುದು ಇದ್ರ ಮೇಲೆನೆ ಅವಲಂಬಿತವಾಗಿರುತ್ತೆ. ಇದು ಕೇವಲ ಶ್ರೀಮಂತರು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲ, ಸಾಮಾನ್ಯ ಜನರ ವಿಷಯ ಇದು. ಆದ್ದರಿಂದ ಎಲ್ಲರೂ ಪ್ರಾರ್ಥಿಸಿ ಇದು ವೇಗವಾಗಿ ಹೆಚ್ಚಾದಷ್ಟು ಸರ್ಕಾರ ಹೆಚ್ಚು ಖರ್ಚು ಮಾಡಬಹುದು, ತೆರಿಗೆ ನಿಯಂತ್ರಣದಲ್ಲಿರುತ್ತೆ, ಹಣದುಬ್ಬರವನ್ನ ಕಂಟ್ರೋಲ್ ನಲ್ಲಿ ಇಡಬಹುದು. ಈಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಬಂಗಾರದ ಚಪ್ಪಲಿಯನ್ನ ಮಾಡಿಸ್ಕೊಂಡು ಸಹ ಅದನ್ನ ಕಾಲ್ಗಳಿಗೆ ಹಾಕೊಳ್ತಾರೆ, ಅದನ್ನ ತಲೆ ಮೇಲೆ ಇಡೋದಿಲ್ಲ. ಆದ್ರೆ ಈ ಸಂಗತಿ ಕೆಲವರು ಮರ್ತಿದ್ರು, ಆದ್ರೆ ಅವರ ಮಾಲೀಕರು ಮತ್ತೆ ಅವ್ರಿಗೆ ನೆನಪಿಸಿದ್ದಾರೆ. ಹೇಗೆ ಅಂತ ನಾನು ಈಗ ಹೇಳ್ತೀನಿ ನೋಡಿ. ನಿಮ್ಗೆ ನೆನಪಿರ್ಬೋದು, ಕೆಲವು ತಿಂಗಳ ಹಿಂದೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಸೇರಿ ನಾಟೋದಂತಹ ಒಂದು ಸಂಘಟನೆ ರಚಿಸುವ ಪ್ರಯತ್ನ ಮಾಡಿದ್ರು. ಅದ್ರ ಪ್ರಕಾರ ಯಾವುದೇ ದೇಶ ಸೌದಿಯ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಅದರ ರಕ್ಷಣೆ ಮಾಡುತ್ತೆ, ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಸೌದಿ ಅರೇಬಿಯಾ ರಕ್ಷಣೆ ಮಾಡುತ್ತೆ. ಅಂದ್ರೆ ಮ್ಯೂಚುವಲ್ ಡಿಫೆನ್ಸ್ ಒಪ್ಪಂದ. ಈ ಒಪ್ಪಂದ ಬಹಳ ದೊಡ್ಡದಾಗಬಹುದಾಗಿತ್ತು. ಈ ಎರಡೂ ದೇಶಗಳ ಕನಸು. ಯುರೋಪಿಯನ್ ದೇಶಗಳಿಗೆ ನಾಟೋ ಇರುವಂತೆ ಮುಸ್ಲಿಂ ದೇಶಗಳಿಗೆ ಇದು ಮುಸ್ಲಿಂ ನಾಟೋ ಆಗುತ್ತೆ. ಎಲ್ಲಾ ಮುಸ್ಲಿಂ ದೇಶಗಳು ಒಗ್ಗೂಡಿ ಒಬ್ಬರಿಗೊಬ್ಬರು ರಕ್ಷಣೆ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಈ ಯೋಜನೆ ಅಡ್ವಾನ್ಸ್ ಹಂತಕ್ಕೆ ಬಂದಿತ್ತು. ಇದರಲ್ಲಿ 3ನೇ ದೇಶವಾಗಿ ತುರ್ಕಿ ಸೇರಲು ಸಿದ್ಧವಾಗಿತ್ತು. ಎಲ್ಲವೂ ನಿಶ್ಚಿತವಾಗಿತ್ತು. ತುರ್ಕಿ ಹೌದು ಎಂದು ಹೇಳಿತ್ತು ಮತ್ತು ಮಾಧ್ಯಮದ ಮುಂದೆ ಬಂದು ಕೂಡ ಹೇಳಿತ್ತು, ಇದರಲ್ಲಿ ನಾವು ಭಾಗಿಯಾಗ್ತೀವಿ. ಜೊತೆಗೆ ಯಾವ ದೇಶ ತುರ್ಕಿಯ ಪ್ರಭಾವದಲ್ಲಿದೆಯೋ ಅದು ಅಜರ್ಬೈಜಾನ್ ಹಾಗೂ ಮುಂತಾದವುಗಳನ್ನ ಸೇರಿಸಿ ದೊಡ್ಡ ಸಂಘಟನೆ ಮಾಡ್ತೀವಿ ಎಂದು ಅವರು ಹೇಳಿಕೊಂಡಿದ್ರು. ಆದ್ರೆ ಇವರ ಯೋಜನೆ ತುಂಬಾನೇ ಉತ್ತಮವಾಗಿತ್ತು, ಶಾನ್ದಾರ್ ಆಗಿತ್ತು. ಎಲ್ಲಾ ಒಂದೇ ಧರ್ಮದ ದೇಶಗಳು. ಇದು ಭಾರತ ಮತ್ತು ಇಸ್ರೇಲ್ಗೆ ಸಮಸ್ಯೆ ಆಗ್ತಾ ಇತ್ತು. ಯಾಕಂದ್ರೆ ಈಗ ಇಸ್ರೇಲ್ ಆಗ್ಲಿ ಭಾರತ ಆಗ್ಲಿ ಯಾವಾಗ ಬೇಕಾದ್ರೂ ಪಾಕಿಸ್ತಾನದ ಮೇಲೆ ಅಥವಾ ಅರಬ್ ದೇಶಗಳ ಮೇಲೆ ದಾಳಿ ಮಾಡಬಹುದು. ಯಾರನ್ನು ಕೇಳುವ ಅಗತ್ಯವಿಲ್ಲ. ನಮ್ಮ ನಿರ್ಧಾರಕ್ಕೆ ನಾವೇ ಮಾಲೀಕರು. ಆದ್ರೆ ಅವರೆಲ್ಲ ಒಂದಾಗಿದ್ರೆ ನಮ್ಗೆ ಸಮಸ್ಯೆ ಎದುರಾಗ್ತಾ ಇತ್ತು. ನಾವು ಅಷ್ಟು ಸುಲಭವಾಗಿ ಪಾಕಿಸ್ತಾನ ಅಥವಾ ಅರಬ್ ದೇಶಗಳ ಮೇಲೆ ದಾಳಿ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಅಂದರೆ ಸೌದಿ, ತುರ್ಕಿ ಮತ್ತು ಪಾಕಿಸ್ತಾನದ ಈ ಯೋಜನೆ ಪೇಪರ್ ಮೇಲೆ ನೋಡಿದ್ರೆ ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ಅದ್ಭುತ ಯೋಜನೆ. ಆದ್ರೆ ಇವರಿಂದ ಒಂದು ದೊಡ್ಡ ತಪ್ಪಾಯ್ತು. ಆ ತಪ್ಪು ಏನಂದ್ರೆ ನಾಟೋವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಭಾರಿ ತಪ್ಪು ಮಾಡಿದ್ರು. ಯಾವ ತಪ್ಪಂದ್ರೆ ನಾಟೋ ತರ ಅವರು ಕೂಡ ರಚಿಸಬೇಕೆಂದು ಬಯಸಿದ್ರು ನಿಜ. ಆದ್ರೆ ಒಂದು ಸಂಗತಿ ಮರೆತರು, ನಾಟೋ ಸ್ವತಂತ್ರ ದೇಶಗಳದ್ದು. ಎಲ್ಲಾ ದೇಶಗಳು ತಮ್ಮ ನಿರ್ಧಾರದ ಮಾಲೀಕರು. ಇತ್ತೀಚೆಗೆ ನೀವು ನೋಡಿದ್ದೀರಿ, ಯುರೋಪಿಯನ್ ದೇಶಗಳು ಅಮೆರಿಕಾಗೆ ಹೇಗೆ ಟಕ್ಕರ್ ಕೊಟ್ಟರು ಅಂತ. ಟ್ರಂಪ್ ಅವರನ್ನ ಗ್ರೀನ್ಲ್ಯಾಂಡ್ ನಿಂದ ಹಿಂದಕ್ಕೆ ಸರಿಯಲು ಒತ್ತಾಯಿಸಿದ್ರು. ಅಂದರೆ ಯುರೋಪಿಯನ್ ದೇಶಗಳು ಒಂದು ರೀತಿಯಲ್ಲಿ ಸ್ವತಂತ್ರ ದೇಶಗಳು. ಆದ್ರೆ ಇಲ್ಲಿ ವಿಷಯ ಬೇರೆ. ಅರಬ್ ದೇಶಗಳು ಸ್ವತಂತ್ರ ದೇಶಗಳಲ್ಲ. ಎಲ್ಲವೂ ಪಶ್ಚಿಮ ದೇಶಗಳ ಸೂಚನೆಗಳ ಮೇಲೆ ನಡೆಯುತ್ತೆ. ಇಲ್ದೇ ಇದ್ರೆ ಯೋಚಿಸಿ, ಅಷ್ಟೊಂದು ಅರಬ್ ದೇಶಗಳಿವೆ, ಇಷ್ಟೊಂದು ಜನಸಂಖ್ಯೆ, ಚಿಕ್ಕ ಇಸ್ರೇಲ್ ನೊಂದಿಗೆ ಹೋರಾಡಲು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಇವರ ಕಮಾಂಡ್ ನೇರವಾಗಿ ಅಮೆರಿಕದ ಕೈಯಲ್ಲಿದೆ. ಅಮೆರಿಕ ಎಂದಿಗೂ ಈ ಅರಬ್ ದೇಶಗಳನ್ನ ಒಗ್ಗೂಡಲು ಬಿಡೋದಿಲ್ಲ. ಇದು ಅವರ ಹಿತಾಸಕ್ತಿಗೆ ವಿರುದ್ಧ. ಒಂದು ವೇಳೆ ಒಗ್ಗೂಡಿದ್ರೆ ಅಮೆರಿಕದ ಭದ್ರತೆಯ ಅಗತ್ಯವಿರೋದಿಲ್ಲ. ಅಮೆರಿಕದ ನೀತಿ ಸರಳ, ಇವರನ್ನ ದೂರ ಮಾಡು, ಇವರ ಮಧ್ಯೆ ಜಗಳ ಕ್ರಿಯೇಟ್ ಮಾಡು, ಭದ್ರತೆಯ ಹೆಸರಲ್ಲಿ ಅವರ ಖಜಾನೆಯನ್ನ ಲೂಟಿ ಮಾಡು, ಅವರನ್ನ ಇಷ್ಟಾನುಸಾರ ಗೊಂಬೆಗಳಂತ ಆಟವಾಡಿಸು. ಇದ್ರ ಪರಿಣಾಮ ಅರಬ್ ವಿಶ್ವ ಇಂದು ಅನುಭವಿಸ್ತಾ ಇದೆ. ಯಾರು ಏನೇ ಹೇಳಿದ್ರು ಅರಬ್ ವಿಶ್ವದಲ್ಲಿ ಅಮೆರಿಕದ ಮಾತೆ ಕೇಳಲ್ಪಡುತ್ತೆ, ಅದರದ್ದೇ ನಡೆಯುತ್ತೆ. ಯಾವ ಅರಬ್ ರಾಜ ಆಗ್ಲಿ ಎಲ್ಲರೂ ಅಮೆರಿಕದ ಇಷ್ಟಾನುಸಾರ ಅದರ ಕೈಗೊಂಬೆ ಅಂತ ಆಟವಾಡ್ತಾರೆ. ಅದರಿಂದ ಇವರು ಮರೆತರು, ಇವರ ಮಾಲೀಕ ಅಮೆರಿಕ. ಅರಬ್ ಶೇಖರು ತಮ್ಮನ್ನ ತಾವು ಎಷ್ಟು ದೊಡ್ಡ ಬಾದ್ಶಾ ಅಂತ ಅಂದ್ಕೊಂಡ್ರು ಕೂಡ, ತುರ್ಕಿಯ ಅರ್ದೋಗಾನ್ ತನ್ನನ್ನ ಎಷ್ಟು ದೊಡ್ಡ ಖಲೀಫಾ ಅಂದ್ಕೊಂಡ್ರು, ಇಲ್ಲ ಪಾಕಿಸ್ತಾನದ ಸೇನೆ ತನ್ನನ್ನ ಎಷ್ಟು ದೊಡ್ಡ ಸೂಪರ್ ಪವರ್ ಅಂತ ಅಂದ್ಕೊಂಡ್ರು ಕೂಡ ಯಾವುದೇ ಫರಕ್ ಬೀಳೋದಿಲ್ಲ. ನೀವು ಎಲ್ಲರೂ ನೋಡಿದ್ದೀರಿ, ಅಮೆರಿಕದ ಒಂದು ಆದೇಶಕ್ಕೆ ಎಲ್ಲರೂ ಲೈನ್ ನಲ್ಲಿ ನಿಲ್ತಾರೆ, ಎಲ್ಲರ ಕಾಲುಗಳು ನಡುಗುತ್ತವೆ. ಅದೇ ಆಯ್ತು, ಅಮೆರಿಕ ಒಂದು ಸಾರಿ ಗುರಾಯಿಸ್ತು ಅಷ್ಟೇ. ಅಂದ್ರೆ ಇವರನ್ನ ಎಚ್ಚರಿಸ್ತು. ಫಲಿತಾಂಶ ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ. ಸೌದಿ ಅರೇಬಿಯಾ ಮತ್ತು ತುರ್ಕಿ ಮಾಧ್ಯಮದ ಮುಂದೆ ಬಂದು ಹೇಳ್ತಿದ್ರು, ನಾವು ಇಸ್ಲಾಮಿಕ್ ನಾಟೋವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮತ್ತೆ ಮಾಧ್ಯಮದ ಮುಂದೆ ಬಂದು ಈ ರೀತಿ ಹೇಳ್ತಿದ್ದಾರೆ, ಇಲ್ಲ ತುರ್ಕಿ ಪಾಕಿಸ್ತಾನ ಮತ್ತು ಸೌದಿ ಮಿಲಿಟರಿ ಪ್ಯಾಕ್ಟ್ ಗೆ ಸೇರೋದಿಲ್ಲ ಮತ್ತು ಹೇಳಿದ್ರು ನಮ್ಮಿಂದ ತಪ್ಪಾಯ್ತು, ಅದು ಬೈಲಾಟರಲ್ ಪ್ಯಾಕ್ಟ್ ಆಗಿತ್ತು. ಅಂದ್ರೆ ಎರಡೂ ದೇಶಗಳದ್ದು ಮಾತ್ರ, ಮಲ್ಟಿ ನ್ಯಾಷನಲ್ ಅಲ್ಲ. ಅಂದ್ರೆ ತುರ್ಕಿ ಬಿಡಿ ಬೇರೆ ಯಾವುದೇ ಅರಬ್ ದೇಶವು ಭವಿಷ್ಯದಲ್ಲಿ ಸೇರೋದಿಲ್ಲ. ಅಂದರೆ ಅಮೆರಿಕ ಒಂದು ಸಾರಿ
ಎಚ್ಚರಿಕೆ ಕೊಟ್ಟ ಮಾತ್ರಕ್ಕೆ ಎಲ್ಲಾ ಬಾದ್ಶಾಹರು, ಖಲೀಫರು, ಸೂಪರ್ ಪವರ್ಗಳು ಗುಲಾಮರಂತೆ ಲೈನ್ ನಲ್ಲಿ ನಿಂತರು. ಆದ್ರೆ ಇದರ ಕ್ರೆಡಿಟ್ ಪೂರ್ತಿ ಡೊನಾಲ್ಡ್ ಟ್ರಂಪ್ಗೆ ಕೊಡಬೇಡಿ. ಅವರು ಏನು ಮಾಡ್ಲಿಲ್ಲ. ಈ ಎಲ್ಲಾ ಕೆಲಸ ಅಮೆರಿಕದ ಡೀಪ್ ಸ್ಟೇಟ್ ಮಾಡಿದೆ. ಇದರಿಂದ ಭಾರತಕ್ಕಾಗ್ಲಿ, ಇಸ್ರೇಲ್ಗಾಗ್ಲಿ ಅಥವಾ ಅಮೆರಿಕಾಗ್ಲಿ ಭವಿಷ್ಯದಲ್ಲಿ ನಾವು ಅರಬ್ ವಿಶ್ವದ ಮೇಲೆ ಡಾಮಿನೇಟ್ ಮಾಡ್ತೀವಿ ಎಂಬುದು ಖಚಿತವಾಯ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.